ಯುವ ಕೋಟಾದಡಿ ಇಬ್ಬರಿಗೆ ಸಚಿವ ಸ್ಥಾನವನ್ನ ನೀಡಲಾಗುತ್ತೆ ಹೀಗಂತ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುವ ಕೋಟಾದ ಅಡಿಯಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ಅಂತೂ ಪಕ್ಕ ಅಂತಿದ್ದಾರೆ. ಎಲ್ಲರೂ ಸೇರಿ ನನಗೆ ಸ್ಥಾನ ಕೊಡುವಂತೆ ಕೇಳ್ತಿದ್ದಾರೆ. ಆದ್ರೆ 50 ವರ್ಷಗಳ ನಂತರ ಒಬಿಸಿ ಯುವಕನಿಗೆ ಸ್ಥಾನ ಸಿಗಲಿದೆ. ನನಗೆ ಸಚಿವ ಸ್ಥಾನ ಒಲಿಯುವಂತಹ ನಂಬಿಕೆ ಇದೆ ಅಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ಯೂತ್ ಕೋಟಾಲ್ ಕೊಡಬೇಕು ಅಂತಿದ್ದಾರೆ. ನಾವು ಫಸ್ಟ್ ಟೈಮ್ MLAಗಳೆಲ್ಲ ಪತ್ರ ಬರೆದಿದ್ವಿ, ಒಂದು 5 ಜನಕ್ಕೆ ಕೊಡಿ ಅಂತ. ಯಾರಿಗಾದರೂ ಕೊಡಲಿ, ಕೊಡ್ತಾರಂತ ಒಂದಿಬ್ಬರಿಗೆ, ಯಾರಿಗಾದರೂ ಕೊಡಲಿ. ನಮ್ಮ ರವಿ ಗಾಣಿಗ ಕೊಡಲಿ, ಶರತ್ ಬಚ್ಚೇಗೌಡರು ಕೊಡಲಿ, ನಮ್ಮ ಶಿವಗಂಗಾ ಅವರಿದ್ದಾರೆ ಅವ್ರಿಗೆ ಕೊಡಲಿ, ಇಲ್ಲ ಪೊನ್ನಣ್ಣ ಇದ್ದಾರೆ ಕೊಡಲಿ, ಇಲ್ಲ ಮಂತರ್ಗೌಡ ಕೊಡಲಿ, ಇಲ್ಲ ಇವರೆಲ್ಲ ಸೇರಿಸಿ ನನಗೆ ಕೊಡಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಗೊತ್ತು ನನಗೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 50 ವರ್ಷ ಆದಮೇಲೆ ಒಬ್ಬ OBC ಹುಡುಗನಿಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನೋ ಗಟ್ಟಿ ನಂಬಿಕೆ ನನಗಿದೆ. ಯಾಕಂದರೆ ಇದು OBCಗಳ ಧ್ವನಿ, ನಾನೇನು ಕೇಳ್ತಾ ಇಲ್ಲ. ಸೊ ಅಹಿಂದ ವರ್ಗದ ಧ್ವನಿಯಾಗಿ ಕೊಡ್ತಾರೆ ಅಂತ ನನ್ನ ಭಾವನೆ ಸರ್. ನೀವು ನಂಬ್ತಿರೋ ಎಲ್ಲೋ, ನಾನು ಇದುವರೆಗೂ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳು ಯಾರನ್ನೂ ಬಾಯ್ಬಿಟ್ಟು ಕೇಳಿಲ್ಲ ಮಿನಿಸ್ಟ್ರ್ ಮಾಡಿ ಅಂತ. ನನ್ನ ಕೆಲಸ ಇಷ್ಟ ಆದರೆ ಮಾಡ್ತಾರೆ, ನಾನು ಕೇಳೇ ಇಲ್ಲ. ನೀವು ಬೇಕಂದರೆ CM ಅವ್ರನ್ನ ಕೇಳಿ. ನೀವು CM ನಾನು ಇವತ್ತಿಗೂ ಬಾಯ್ಬಿಟ್ಟು ಕೇಳಿಲ್ಲ. ಆಶೀರ್ವಾದ ಮಾಡಿ ಸರ್ ಅಂದಿದ್ದೀನಿ.